ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಗಳಿ, ಮೈದೂರು, ಚಿಗಟೇರಿ ಗ್ರಾಮದಲ್ಲಿ ಅಬ್ಬರದ ಮಿಂಚಿನ ಪ್ರಚಾರ ನಡೆಸಿದರು. ಈ ವೇಳೆ ಗ್ರಾಮಸ್ಥರು ಗಾಯತ್ರಿ ಸಿದ್ದೇಶ್ವರ್ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ನಿಮಗೆ ತಿಳಿದಿರೋ ಹಾಗೆ ನಮ್ಮ ಬಿಜೆಪಿಯಲ್ಲಿರೋ ನಾಯಕ ಇನ್ಯಾವ ಪಕ್ಷದಲ್ಲೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಮ್ಮ ಬಿಜೆಪಿಯಲ್ಲಿರೋ ನಾಯಕ 10 ವರ್ಷದಲ್ಲಿ ಏನೇನು ಮಾಡಿ ತೋರಿಸಿದ್ದಾರೆ ಅಂತೇಳಿ ತಮ್ಮ ಕಣ್ಣು ಮುಂದೆ ಎಲ್ಲ ಕಾಣ್ತಾ ಇದೆ. ಅದಕ್ಕೆ ಸಾಥ್ ಕೊಟ್ಟಿರೋರು ಕರುಣಾಕರ ರೆಡ್ಡಿ ಅಣ್ಣನವರು ಹಾಗೂ ಸಿದ್ದೇಶ್ವರ ಅನ್ನೋದು ನಮಗೆಲ್ಲ ತಿಳಿದಿರೋ ವಿಷಯ. ಇವರು ಮುಖ್ಯವಾಗಿ ನಿಮಗೆ ಹಳ್ಳಿ ಜನಕ್ಕೆ, ರೈತರಿಗೆ ಏನು ಬೇಕಪ್ಪ ಅಂದರೆ ರೋಡು, ನೀರು, ಕರೆಂಟು, ಅದು 3 ಬಿಟ್ಟರೆ ಇನ್ನೇನು ಕೇಳಲ್ಲ. ನೀವು ಏನು ಬೇಕಾಗೂ ಇಲ್ಲ. ನಮಗೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂತೀವಿ, ನಮ್ಮ ಜೀವನ ನಾವು ನಡೆಸ್ತೀವಿ ಅನ್ನೋ ಎಲ್ಲರಿಗೂ ಆ ನಂಬಿಕೆ ಇದೆ ತಮ್ಮಲ್ಲೆಲ್ಲ. ಅದು ರೋಡ್ ಬೇಕಾಗಿರೋದನ್ನ ರೋಡ್ ಕರುಣಿಸ್ಬಿಟ್ಟಿದಾರಲ್ಲೇ ಕರುಣಾಕರ ರೆಡ್ಡಿ ಅಣ್ಣವರೆಲ್ಲ ಮಾಡಿಸಿ CC ರೋಡ್ ಮಾಡಿರೋದು. ಅದು ಒಳ್ಳೆ ಹೈವೇ ರೋಡ್ ನೋಡ್ದಂಗೆ ಆಗುತ್ತೆ. ಮೊದಲೆಲ್ಲ ನಾನು ಫಸ್ಟು ನಮ್ಮ ಮಾವನವರು ನಿಂತಾಗ ಫಸ್ಟ್ ಬರ್ತಾ ಇದ್ದೆ. ಇಲ್ಲೆಲ್ಲ ಓಟು ಅಂದರೆ ಫಸ್ಟು ಅವ್ರ ಮುಖ ಪರಿಚಯ ಇರಲಿಲ್ಲ ಅಂತೇಳಿ ಅವ್ರು ಹೇಳಲಿಕ್ಕಾಗಿ ಬಂದಾಗ ಬರೀ ಗುಂಡಿ, ತಗ್ಗು, ಮಣ್ಣಿನ ರೋಡ್ ಇತ್ತು ಅವಾಗ. ಆ ರೋಡಲ್ಲಿ ಯಾರಾದ್ರೂ ಹೆಣ್ಣುಮಗಳು ಏನಾದರೂ ಹೆರಿಗೆಯಾಗ ಹೆಣ್ಮಗಳು ಏನಾದರೂ ಕರ್ಕೊಂಡು ಹೋದ್ರೆ ಟೌನಿಗೆ ಹೋಗೋ ಅಷ್ಟೊತ್ತಿಗೆ ಹೆರಿಗೆನೇ ಆಗ್ಬಿಡೋದು. ಆ ಥರ ರೋಡ್ ಇತ್ತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕರುಣಾಕರ ರೆಡ್ಡಿ, ಶ್ರೀಮತಿ ಕಮಲ್ ನೀರಾಣಿ, ಲೋಕೇಶ್, ಶೇಖರಪ್ಪ, ಕಲ್ಲಣ್ಣಗೌಡ, ಮಂಜುನಾಥ್, ವೀರಭದ್ರಪ್ಪ, ಜಯಪ್ಪ, ಮಹಾಂತೇಶ್, ಬಸವರಾಜ್, ಅಂಜಿನಪ್ಪ, ನಾಗರಾಜ್, ವೀರಣ್ಣ, ಮಂಡಲದ ಅಧ್ಯಕ್ಷರು ಗ್ಯಾರಳಿ ಶಿವಣ್ಣ, ರಾಮಪ್ಪ, ಹಾಲಪ್ಪ, ಹನುಮಂತಪ್ಪ, ನಿಂಗರಾಜ್, ಮಂಡಲದ ಸದಸ್ಯರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಬೂತ್ ಮಟ್ಟದ ಅಧ್ಯಕ್ಷರು, ಗ್ರಾಮದ ಬಿಜೆಪಿ ಮುಖಂಡರು ಸೇರಿದಂತೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಜರಿದ್ದರು. ದೇಶದಲ್ಲಿ ಲೋಕಸಭೆಗೆ ಸುಮಾರು 7 ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲಿ 2ನೇ ಹಂತದಲ್ಲಿ ಮುಂದಿನ ತಿಂಗಳ 7ನೇ ತಾರೀಕು ಮತದಾನ ನಡೆಯಲಿದೆ. ಈ ಚುನಾವಣೆ ಬಹಳಷ್ಟು ಮಹತ್ವವಾದಂತ ಇಲ್ಲಿ ನಾನು ಹೇಳ್ತೀನಿ. ಹಿಂದೆ 5 ವರ್ಷಕ್ಕೊಮ್ಮೆ ಬಹಳಷ್ಟು ಸಲ ನಾವು ಮತದಾನ ಮಾಡಿದ್ವಿ. ಆದರೆ 2014ರಲ್ಲಿ ಈ ದೇಶದ ಜನರು ಒಂದು ಕ್ರಾಂತಿಯನ್ನೇ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಶ್ರೀ ನರೇಂದ್ರ ಮೋದಿ ಅವ್ರನ್ನ ಈ ದೇಶದ ಪ್ರಧಾನಿಯಾಗಿ ಮಾಡಿ ಯಾವ ರೀತಿ ನಮ್ಮ ದೇಶ ಇವತ್ತು ಅಭಿವೃದ್ಧಿ ಆಗಿದೆ, ಯಾವ ರೀತಿ ನಮ್ಮ ದೇಶ ಇವತ್ತು ಬದಲಾವಣೆ ಆಗಿದೆ, ಯಾವ ರೀತಿ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಇವತ್ತು ನೆರವಾಗಿ ಸರ್ಕಾರ ನಿಂತಿದೆ. ಅದು ರೈತರ ಪರವಾಗಿ ಕಿಸಾನ್ ಸಮ್ಮಾನ್ ಯೋಜನೆ ಆಗಿರಲಿ, ಜನ್ಧನ್ ಅಕೌಂಟ್ ಆಗಿರಲಿ, ಯುವಕರಿಗಾಗಿ ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾರ್ಯಕ್ರಮ ಆಗಿರಲಿ, ಕರೋನಾ ಬಂದಾಗ ವ್ಯಾಕ್ಸಿನ್ಗಳನ್ನು ತಯಾರು ಮಾಡಿ ಕೋಟ್ಯಾಂತರ ಜನರನ್ನ ಪ್ರಾಣ ಉಳಿಸೋ ಕೆಲಸ ಆಗಿರಲಿ, ಆರ್ಥಿಕವಾಗಿ ದೇಶ ಬಹಳಷ್ಟು ಸದೃಢವಾಗಿ ಮಾಡಲಿಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಪ್ರಧಾನಿಯಾಗಿ. ಈ ವೇಳೆ ನಿವೃತ್ತಿ ಶಿಕ್ಷಕರಾದ ಅರಸೀಕೆರೆ ಕರಿಯಪ್ಪ, ಎಂ ಆನಂದಪ್ಪ, ಆರ್ ನಂಜಪ್ಪ, ನಾರಪ್ಪ, ಅಜ್ಜನಗೌಡ, ಎಚ್ ಉಮೇಶ್, ಎಸ್ ದೇವರಾಜ್, ಸಿದ್ದೇಶ್, ಮಂಜಪ್ಪನವರು ಕಾಂಗ್ರೆಸ್ ಪಕ್ಷ ತೊರೆದು ಮಾಜಿ ಸಚಿವ ಕರುಣಾಕರ ರೆಡ್ಡಿ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಬರ್ರಿ ಅದೇ ಸರ್ ಮುಂದೆ ನೋಡ್ಬೇಕು. ಬಿಡಮ್ಮ